ಸಿಟಿ ರವಿ ಕೇಸ್ ವಿಚಾರವಾಗಿ ರಾಜ್ಯ ಸರ್ಕಾರ ಎಡವ್ತಾ ಏನೋ ಮಾಡೋಕೆ ಹೋಗಿ ಏನೋ ಆಗಿ ಹೋಯ್ತಾ ಪ್ರತಿಷ್ಠೆಯ ರಾಜಕಾರಣಕ್ಕೆ ಬಿದ್ದು ಸರ್ಕಾರ ಡ್ಯಾಮೇಜ್ ಮಾಡಿಕೊಳ್ತಾ ಸಿಟಿ ರವಿ ಬಂಧನ ಪೊಲೀಸರ ವರ್ತನೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಯ್ತಾ ಹಾಗಾದ್ರೆ ಸದನದಲ್ಲಿ ಆದ ವಿಚಾರ ಹೊರಗೆ ತಂದು ಸರ್ಕಾರ ಎಡವಟ್ಟು ಮಾಡಿಕೊಳ್ತಾ ಸಿಟಿ ರವಿ ಕೇಸ್ನಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡವಿದ್ಯಾ ಅಂತ ಏನೋ ಮಾಡೋಕ್ ಹೋಗಿ ಏನೋ ಆಗೋಯ್ತಾ ಸಿಟಿ ರವಿ ಅವರ ವಿಚಾರದಲ್ಲಿ ಅಂತ ಸಿಟಿ ರವಿ ಬಂಧನ ಪೊಲೀಸರ ವರ್ತನೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಯ್ತಾ ಸದನದಲ್ಲಿ ಆದ ವಿಚಾರ ಹೊರಗೆ ತಂದು ಸರ್ಕಾರ ಎಡವಟ್ಟನ್ನ ಮಾಡಿಕೊಳ್ತಾ ಪ್ರತಿಷ್ಠೆಯ ರಾಜಕಾರಣಕ್ಕೆ ಬಿದ್ದು ಸರ್ಕಾರ ಡ್ಯಾಮೇಜ್ ಮಾಡಿಕೊಳ್ತಾ ಸಿಟಿ ಅವರ ಕೇಸ್ ವಿಚಾರವಾಗಿ ಎಡವಟ್ಟನ್ನ ಮಾಡ್ಕೊಂಡ್ಬಿಡ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಏನೋ ಮಾಡೋಕ್ ಹೋಗಿ ಸರ್ಕಾರ ಏನೋ ಮಾಡ್ಕೊಳ್ತಾ ಈ ಮೂಲಕ ಡ್ಯಾಮೇಜ್ ಮಾಡಿಕೊಳ್ತಾ ತನ್ನ ರಾಜ್ಯ ಸರ್ಕಾರ ಡ್ಯಾಮೇಜ್ ಮಾಡಿಕೊಳ್ತಾ ಸಿಟಿ ರವಿ ಅವರ ಕೇಸ್ ವಿಚಾರದಲ್ಲಿ ಸದನದಲ್ಲಿ ಆದ ವಿಚಾರವನ್ನ ಹೊರಗೆ ತಂದು ರಾಜ್ಯ ಸರ್ಕಾರ ಎಡವಟ್ಟು ಮಾಡಿಕೊಳ್ತಾ ಹಾಗಾದ್ರೆ ಪ್ರತಿಷ್ಠೆಯ ರಾಜಕಾರಣಕ್ಕೆ ಬಿದ್ದು ಸರ್ಕಾರ ಡ್ಯಾಮೇಜ್ ಮಾಡಿಕೊಳ್ತಾ ಸಿಟಿ ರವಿ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಏನೋ ಮಾಡೋಕ್ ಹೋಗಿ ಏನೋ ಮಾಡಿಕೊಂಡು ಎಡವಟ್ಟು ಮಾಡಿಕೊಂಡ್ಬಿಡ್ತಾ ಅಂತ ಡ್ಯಾಮೇಜ್ ಮಾಡಿಕೊಳ್ತಾ ಸಿಟಿ ರವಿ ಅವರ ಕೇಸ್ ವಿಚಾರವಾಗಿ ಸಿಟಿ ರವಿ ಬಂಧನ ಪೊಲೀಸರ ವರ್ತನೆಯಿಂದ ರಾಜ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆಯಾ ಅಂತ. ಯಾಕಂದ್ರೆ ಏನೋ ಮಾಡೋಕೆ ಹೋಗಿ ಏನೋ ಮಾಡ್ಕೊಂಡ್ಬಿಡ್ತು. ಇನ್ನ ಏನೇನು ಎಡವಟ್ಟು ಮಾಡ್ಕೊಳ್ತು ಸರ್ಕಾರ ಅಂತ ನೋಡ್ತಾ ಹೋಗೋಣ. ಅಧಿವೇಶನ ನಡೀತಾ ಇರುವಾಗಲೇ ಜನಪ್ರತಿನಿಧಿಯನ್ನ ಬಂಧಿಸಿದ್ದು ಒಂದು ಎಡವಟ್ಟಾದ್ರೆ 7 ವರ್ಷದ ಒಳಗಿನ ಶಿಕ್ಷೆ ಪ್ರಕರಣಗಳಲ್ಲಿ ನೋಟಿಸ್ ಅನ್ನ ಕೊಡಬೇಕು. ಆದ್ರೆ ನೋಟಿಸ್ ನೀಡಿ ಏಕಾಏಕಿ ಸಿಟಿ ರವಿ ಬಂಧನ ಮಾಡಿದ್ದು ಅದು ಒಂದು ಎಡವಟ್ಟು ಅಂತಾನೆ ಹೇಳ್ಬೋದು. ಇನ್ನು ಸಿಟಿ ರವಿ ಬಂಧನ ಬಳಿಕ ಪೊಲೀಸರ ವರ್ತನೆ ನಿಯಮ ಗಾಳಿಗೆ ತೂರಿ ರಾತ್ರಿಯೆಲ್ಲ ಅವರನ್ನ ಸುತ್ತಾಡಿಸಿದ್ದಾರೆ. ಇದು ಒಂದು ಎಡವಟ್ಟು ರಾಜ್ಯ ಸರ್ಕಾರ ಮಾಡಿಕೊಂಡಿದ್ದು. ಅವರನ್ನ ಬಂಧನ ಮಾಡಿತು ಬಳಿಕ ಪೊಲೀಸರ ವರ್ತನೆ ಇದೆಯಲ್ಲ ಅದು ಅಂದ್ರೆ ನಿಯಮವನ್ನ ಗಾಳಿಗೆ ತೂರಿ ರಾತ್ರಿಯೆಲ್ಲ ಸುತ್ತಾಡಿಸಿದ್ದು ಸಹ ಮತ್ತೊಂದು ಎಡವಟ್ಟು ಇದು ರಾಜ್ಯ ಸರ್ಕಾರದಿಂದ ಆಗಿರೋದು. ಇನ್ನು ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡಿರೋದು ಸಹ ರಾಜ್ಯ ಸರ್ಕಾರದ ಮತ್ತೊಂದು ಎಡವಟ್ಟನ್ನ ತೋರಿಸ್ತಾ ಇದೆ. ಸದನದಲ್ಲಿ ಪ್ರಸ್ತಾಪವಾದ ವಿಚಾರಗಳನ್ನ ಹೊರಗೆ ತರೋಕೆ ಅವಕಾಶ ಇಲ್ಲ. ಆದ್ರೆ ಇದು ಹೊರಗೆ ಬಂದಿರೋದು ಸಹ ರಾಜ್ಯ ಸರ್ಕಾರದ ಎಡವಟ್ಟು ಅಂತಾನೆ ಹೇಳಬಹುದು. ಏನು ಈ ರಾಜ್ಯದಲ್ಲಿ ಏನಾದ್ರೂ ನಾನೇ ಸಿಎಂ ಎಲ್ಲದಕ್ಕೂ ನಾವೇ ಹೊಣೆ. ಸರ್ ಇವಾಗ ಜಾಮೀನು ಸಿಕ್ಕಿರೋದು ಅವ್ರಿಗೇನೆ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಾ? ಅಯ್ಯೋ ಅಲ್ಲ ರೀ, ಫಸ್ಟು ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಮಾತಾಡಕ್ಕೆ ಎಲ್ಲ